पाठ 6 समाचार पत्र की आत्मकथा। इस पाठ के बारे में जानकारी प्राप्त करेंगे। सबसे पहले इस पाठ का आशय को देखेंगे। इस पाठ के द्वारा बच्चे समाचार पत्र के महत्व और लाभ को समझ सकते हैं। इस पाठ के द्वारा बच्चों ने समाचार पत्र के महत्व इम्पोर्टेंस ऑफ द न्यूज़पेपर और लाभ को समझ सकते हैं। समाचार पत्र पढ़ने से क्या क्या लाभ हमें मिलता है, इसके बारे में बच्चे समझते हैं। समाचार पत्र इसका मतलब है न्यूज़पेपर, समाचार पत्र, वार्ता पत्र ಹಾಗೂ ಅಕ್ಬರ್ ಅನ್ನುವಂತಹ ಹೆಸರಿನಿಂದ ನಾವು समाचार पत्रವನ್ನು करेंगे। समूह माध्यमों में हमने बहुत से माध्यमों को देखते हैं, उसमें समाचार पत्र भी एक प्रमुख माध्यम है। ಅಂದರೆ ಸಂಪರ್ಕ ಮಾಧ್ಯಮಗಳಲ್ಲಿ ಹಲವಾರು ಸಮೂಹ ಮಾಧ್ಯಮಗಳನ್ನು ನಾವು ನೋಡಿದ್ದೇವೆ, ಅವುಗಳಲ್ಲಿ ಸಮಾಚಾರ ಪತ್ರನೂ ಸಹ ಒಂದು ಪ್ರಮುಖ ಸಂಪರ್ಕ ಮಾಧ್ಯಮವಾಗಿದೆ। ಸಮಾಚಾರ ಪತ್ರವು ಜನರನ್ನು ಜಾಗೃತಗೊಳಿಸುವಂತಹ ಕಾರ್ಯವನ್ನು ಮಾಡುತ್ತಿದೆ। तो सबसे पहले यहाँ पर एक पहेली को दिया गया है, इसे पढ़कर हम लोग आगे चलेंगे। रोज सवेरे घर में आओ, देश विदेश की खबर सुनाओ, जमीन आसमान की बातें बताओ, जानते हो मैं कौन हूँ। रोज सवेरे घर में आओ ಅದೇಂದರೆ ದಿನನಿತ್ಯವೂ ಸಹ ಬೆಳಗಾಗುತ್ತಿದ್ದ ಹಾಗೆ ನಾನು ಮನೆಗೆ ಬರುತ್ತೇನೆ। ದೇಶ ವಿದೇಶಿ ಖಬರ್ ಸುನಾವು, ದೇಶ ವಿದೇಶದ ಸುದ್ದಿಗಳನ್ನು ಹೊತ್ತು ತರುತ್ತೇನೆ। ಜಮೀನ್ ಆಸಮಾನ್ ಕಿ ಬಾತೆ ಬತಾವು, ಕೇವಲ ದೇಶ ವಿದೇಶದ ಸುದ್ದಿಗಳು ಮಾತ್ರವಲ್ಲ, ಭೂಮಿಯಲ್ಲಿ ನಡೆಯುವಂತಹ ಘಟನೆಗಳು, ಆಕಾಶದಲ್ಲಿ ಉಂಟಾಗುವಂತಹ ಘಟನೆಗಳ ಬಗ್ಗೆನೂ ಸಹ ನಾನು ವಿಷಯವನ್ನು ತಿಳಿಸುತ್ತೇನೆ। ಜಾನ್ತೆ ಹೋ ಮೈ ಕೌನ್ ಹೂ, ಹಾಗಾದ್ರೆ ಹೇಳ್ತೀರಾ ನಾನು ಯಾರು ಎಂದು? याद आया आपको, मैं ही समाचार पत्र हूँ। मಕ್ಕಳೇ ನಿಮಗೆ ನೆನಪಾಯ್ತಾ ಯಾರು ನಾನು? ನಾನೇ समाचार पत्र, न्यूज़पेपर। सुबह होते ही मैं हर घर में दिखाई देता हूँ। सुबह इसका मतलब है मार्निंग, ಬೆಳಗಾದ ತಕ್ಷಣ ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಕಾಣಿಸಿಕೊಳ್ತೀನಿ। कई लोगों की मुझे पढ़े बिना सुबह ही नहीं होती। ಕೆಲವೊಬ್ರು ಏನ್ ಮಾಡ್ತಾರೆ, ನ್ಯೂಸ್ ಪೇಪರ್ ಅನ್ನ ಓದದೇ ಇದ್ರೆ ಬೆಳಗ್ಗೆ ಆಗಲಿಲ್ಲ ಅನ್ನುವ ಹಾಗೆ ಸಮಾಚಾರ ಪತ್ರದ ಮೇಲೆ ಅವಲಂಬಿತರಾಗಿರುತ್ತಾರೆ। ಕೈ ಮುಜೆ ಪढ़ते पढ़ते ही चाय या कॉफी पीते हैं। कई लोग मुझे पढ़ते पढ़ते ही चाय या कॉफी पीते हुए मस्ती करते हैं। ಎಂದರೆ ಕೆಲವೊಬ್ರು ಏನ್ ಮಾಡ್ತಾರೆ, ಕಾಫಿ ಮತ್ತು ಚಹಾವನ್ನ ಕುಡಿತಾ ಕುಡಿತಾ ಸಮಾಚಾರದಲ್ಲಿ ಬರುವಂತಹ ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಬಿಸಿ ಬಿಸಿ ಸುದ್ದಿಗಳನ್ನು ಓದಿ ತಿಳ್ಕೊಳ್ತಾರೆ। ಅದರ ಮಜಾ ಏನು ಅಂದರೆ, ಸಮಾಚಾರ ಪತ್ರ ಕೈಯಲ್ಲಿದ್ದು ಒಂದು ಕೈಯಲ್ಲಿ ಪತ್ರಿಕೆ, ಮತ್ತೊಂದು ಕೈಯಲ್ಲಿ ಚಹಾ ಅಥವಾ ಕಾಫಿಯನ್ನು ಹೀರುತ್ತಾ ಈ ಮಜವನ್ನು ಅವರು ಅನುಭವಿಸುತ್ತಾರೆ। मैं व्यक्ति के जीवन का एक महत्वपूर्ण हिस्सा बन गया हूँ। ಎಂದರೆ ನಾನು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಭಾಗವಾಗಿ ಹೋಗಿದ್ದೇನೆ। मैं मनुष्य को उनके अपने घर बैठे बैठे सारे विश्व की जानकारी देता हूँ। ನಾನು ಮನುಷ್ಯರಿಗೆ ಏನು ಮಾಡ್ತೀನಿ, ಅವ್ರು ಎಲ್ಲಿರ್ತಾರೋ ಅವರ ಮನೆ ತನಕನೇ ಹೋಗಿ ವಿಶ್ವದ ಎಲ್ಲ ಸುದ್ದಿಗಳನ್ನು ಸಹ ನಾನು ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ। मैं अमीर गरीब सबके ज्ञान का सस्ता और सुलभ साधन हूँ। मैं अमीर का मतलब क्या है? ಶ್ರೀಮಂತ। ನಾನು ಶ್ರೀಮಂತನೇ ಇರಬಹುದು, ಬಡವನಾಗಿರೇ ಇದ್ರೂ ಸಹ ಎಲ್ಲರಿಗೂ ಸಹ ಏನನ್ನ ಕೊಡ್ತೀನಿ, ಜ್ಞಾನದ ಭಂಡಾರವನ್ನ ಅವರ ತನಕ ನಾನು ತೆಗೆದುಕೊಂಡು ಮುಟ್ಟಿಸುತ್ತೇನೆ। ಜೊತೆಗೆ ಸಸ್ತಾ और ಸುಲಭ ಸಾಧನ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ದೊರೆಯುವಂತಹ ಸಮಾಚಾರ ಪತ್ರಿಕೆ, ಕೇವಲ 4-5 ರೂಪಾಯಿಯನ್ನು ಕೊಟ್ಟರೆ ನಾವು ಸಮಾಚಾರ ಪತ್ರವನ್ನು ಪಡೆಯಬಹುದು। ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಒಂದು ಸಮೂಹ ಮಾಧ್ಯಮ ನಾನು, ಜೊತೆಗೆ ಸುಲಭ ಸಾಧನ, ಸುಲಭವಾಗಿ ಎಲ್ಲರಿಗೂ ಸಹ ದೊರೆಯುವಂತಹ ಸಾಧನವಾಗಿದ್ದೇನೆ।
प्राचीन काल में राजा महाराजा कबूतरों के द्वारा संदेश भेजा करते थे। आजकल नव्य युग में साइंस जिस तरह यानी विज्ञान के आविष्कार से हम लोगों ने बहुत सारे संपर्क माध्यमों को देख रहे हैं, लेकिन पुराने जमाने में प्राचीन काल में संपर्क माध्यम के तरह कबूतरों का इस्तेमाल किया जाता था। ರಾಜ ಮಹಾರಾಜರ ಜಮಾನೆ ಎಂದರೆ ರಾಜರುಗಳ ಆಡಳಿತದ ಸಮಯದಲ್ಲಿ ಇಂತಹ ಒಂದು ಸಂಪರ್ಕ ಮಾಧ್ಯಮದ ವ್ಯವಸ್ಥೆ ಹೇಗಿತ್ತು? ಪಾರಿವಾಳಗಳನ್ನು ಬಳಸಿ ಅವುಗಳ ಕಾಲಿಗೆ ಪತ್ರವನ್ನು ಬರೆದು ಕಟ್ತಾ ಇದ್ರು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾರಿವಾಳಗಳು ವಿಷಯವನ್ನ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಮುಟ್ಟಿಸಿ ಅಲ್ಲಿಂದ ಮತ್ತೆ ಉತ್ತರಗಳನ್ನು ತರುವ ವ್ಯವಸ್ಥೆ ಇತ್ತು. ಜೊತೆಗೆ संदेशवाहक भी संदेश लेकर जाते थे। कबूतर ही नहीं बल्कि राजाओं के दरबार में संदेशवाहक लोग भी रहते थे। ಎಂದರೆ ದೂತರು ಸಹ ಇರ್ತಾ ಇದ್ರು. ರಾಜನ ದರ್ಬಾರಿನಲ್ಲಿ ದೂತರು ಸಂದೇಶ ಪತ್ರಗಳನ್ನು ಹೊತ್ತು ಒಯ್ದು ಅಲ್ಲಿ ಮುಟ್ಟಿಸಿ ಮತ್ತೆ ಉತ್ತರಗಳನ್ನು ತರುವಂತಹ ವ್ಯವಸ್ಥೆ ಹಿಂದೆ ಇತ್ತು. आज समाचार पहुंचने के कई साधन बने हैं, लेकिन आजकल के दिनों में समाचार पहुंचने के अनेक तरह के साधनों को हम लोग देख रहे हैं. उनमें से रेडियो, टेलीफोन, दूरदर्शन, कंप्यूटर आदि मेरे साथी हैं. ಹಾಗಾದರೆ ಸಂಪರ್ಕ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ನಾವು ಹಲವಾರು ಮಾಧ್ಯಮಗಳನ್ನು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ರೇಡಿಯೋ, ದೂರದರ್ಶನ, ಟೆಲಿಫೋನ್ ಹಾಗೂ ಕಂಪ್ಯೂಟರ್ನಂತಹ ಮಾಧ್ಯಮಗಳು ಇವರೆಲ್ಲರೂ ಸಹ ನನ್ನ ಜೊತೆಗಾರರಾಗಿ ಸಮಾಚಾರವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳಿ ಇಲ್ಲಿ ನ್ಯೂಸ್ ಪೇಪರ್ ಸಮಾಚಾರ ಪತ್ರ ತನ್ನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದೆ ಮಕ್ಕಳೇ. रेडियो जैसे साधनों से समाचार केवल सुना जा सकता है. संपर्क माध्यमों में सबसे पहले हमने देखा रेडियो. रेडियो कैसा माध्यम है? रेडियो सिर्फ श्रव्य माध्यम है, यानी श्रवण माध्यम है. ಹಾಗಾದ್ರೆ ರೇಡಿಯೋ ಒಂದು ಸಂಪರ್ಕ ಮಾಧ್ಯಮ ಅಂತ ಹೇಳಿ ನಾವು ನೋಡಿದ್ವಲ್ವಾ ಮಕ್ಕಳೇ? ಹಾಗಾದ್ರೆ ರೇಡಿಯೋ ಎಂತಹ ಮಾಧ್ಯಮ ಇದು? ಕೇವಲ ಶ್ರವಣ ಮಾಧ್ಯಮ, ಶ್ರವ್ಯ ಮಾಧ್ಯಮ. ಶ್ರವಣ ಎಂದರೆ ಕಿವಿ, ಹಾಗಾದ್ರೆ ಶ್ರವ್ಯ ಮಾಧ್ಯಮ. ರೇಡಿಯೋ ಮೂಲಕ ನಾವು ಕೇವಲ ಸಮಾಚಾರಗಳನ್ನು ಕೇಳಿ ತಿಳ್ಕೋಬಹುದೇ ವಿನಃ ಬಣ್ಣ ಬಣ್ಣದ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ರೇಡಿಯೋಗೆ ಕನ್ನಡದಲ್ಲಿ ಆಕಾಶವಾಣಿ, ಬಾನುಲಿ ಎಂದು ಕರೆಯುತ್ತೇವೆ. ಹಾಗಾದರೆ ಆಕಾಶವಾಣಿ ಎಂದರೆ ಆಕಾಶದ ಮೂಲಕ ತರಂಗಗಳ ಮೂಲಕ ಸುದ್ದಿಯನ್ನ ಮುಟ್ಟಿಸುವಂತಹ ವ್ಯವಸ್ಥೆ ಆಕಾಶವಾಣಿಯಲ್ಲಿ ನಾವು ಕಾಣ್ತೀವಿ. और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. रेडियो से हम लोग सिर्फ सुन सकते थे, लेकिन दूरदर्शन से हम क्या कर सकते हैं? सुनने के साथ साथ दृश्यों को अपने आंखों से देख भी सकते हैं. ಎಂದರೆ ರೇಡಿಯೋದಲ್ಲಿ ನಾವು ಕೇವಲ ಕೇಳುವಂತ ವ್ಯವಸ್ಥೆ ಮಾತ್ರ ಇತ್ತು. ಆದರೆ ಮನುಷ್ಯನಿಗೆ ಏನಾಗಲಿಲ್ಲ, ಇದು ಸಂತೃಪ್ತಿ ತರಲಿಲ್ಲ. ಮುಂದೆ ಮತ್ತೆ ಆವಿಷ್ಕಾರವನ್ನು ಕಂಡುಕೊಂಡು ಮನುಷ್ಯ ದೂರದರ್ಶನವನ್ನು ಕಂಡುಕೊಂಡ. ದೂರದರ್ಶನದಲ್ಲಿ ಆಡಿಯೋ, ವಿಡಿಯೋ ಅಂದರೆ ಕೇಳಲೂಬಹುದು ಹಾಗೂ ಬಣ್ಣ ಬಣ್ಣದ ಪ್ರಪಂಚವನ್ನು ನಾವು ಸ್ವತಃ ನೋಡಿ ಆನಂದವನ್ನು ಅನುಭವಿಸುವ ವ್ಯವಸ್ಥೆನೂ ಸಹ ನಾವು ದೂರದರ್ಶನದಲ್ಲಿ ಕಂಡುಕೊಂಡ್ವಿ. लेकिन इन सभी में से मैं सरल और मितव्ययी साधन हूँ. लेकिन रेडियो और दूरदर्शन इनसे भी मैंने कैसा है ಮಿತವ್ಯಯಿ. ಹಾಗಾದರೆ ರೇಡಿಯೋ ಮತ್ತು ದೂರದರ್ಶನಕ್ಕೆ ನಾವು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ನನ್ನನ್ನು ನೀವು ಪಡಿಬೇಕಾದ್ರೆ ಹೇಗಿದೆ ವ್ಯವಸ್ಥೆ? ಮಿತವ್ಯಯಿ, ಕಮ್ ಖರ್ಚುವಾಲ. ಅಂದರೆ ಸ್ವಲ್ಪ ಹಣ ಖರ್ಚು ಮಾಡಿದರೆ ಸಾಕು, ನಾನು ನಿಮ್ಮ ಕೈಯನ್ನು ಸೇರ್ತೀನಿ. और लोगों तक तरह तरह के समाचार पहुंचाता हूँ. ಮತ್ತು ಜನರಿಗೆ ವಿಭಿನ್ನ ರೀತಿಯ ಸುದ್ದಿಗಳನ್ನು ಮುಟ್ಟಿಸುವಂತಹ ವ್ಯವಸ್ಥೆ ಕೇವಲ ಕಡಿಮೆ ಖರ್ಚಿನಲ್ಲಿ ನಾನು ಮಾಡಬಲ್ಲೆ. भारतवर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. हिंदी में उदंत मार्तंड नाम से और कन्नड़ में मंगलूरु समाचार के रूप में सन 1843 में पहले प्रकट हुआ. जब लिपि का आविष्कार हुआ तब लोगों ने समाचार पत्र को पाया
उन दिनों में यानी 1780 में सबसे पहले भारत में अंग्रेजी पेपर प्रकट हुआ। उसका नाम था बंगाल गजेट। ಮಕ್ಕಳೇ, ಲಿಪಿಯನ್ನು ಕಂಡುಕೊಂಡ ನಂತರ, ಲಿಪಿ ಅಂದರೆ ಅಕ್ಷರ, ಅಕ್ಷರದ ಆವಿಷ್ಕಾರವಾದ ನಂತರ ಮುದ್ರಣಾಲಯಗಳು ಬೆಳಕಿಗೆ ಬಂದವು. ಮುದ್ರಣಾಲಯದ ಮೂಲಕ ಸಮಾಚಾರ ಪತ್ರಗಳು ಪ್ರಕಟಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಮೊಟ್ಟ ಮೊದಲನೆಯದಾಗಿ ಭಾರತ ದೇಶದಲ್ಲಿ ಇಂಗ್ಲಿಷ್ ಪತ್ರಿಕೆ 1780ರಲ್ಲಿ ಪ್ರಕಟವಾಯಿತು. ಹಾಗಾದರೆ ಆ ಪತ್ರಿಕೆಯ ಹೆಸರೇನು? ಬಂಗಾಲ್ ಗಜೆಟ್. ಬಂಗಾಲ್ ಗಜೆಟ್ ಅಂತಕ್ಕಂತಹ ಇಂಗ್ಲಿಷ್ ಪತ್ರಿಕೆ 1780ರಲ್ಲಿ ನಮ್ಮ ದೇಶದಲ್ಲಿ ಪ್ರಕಟಣೆಗೊಳ್ತು. ಇದಾದ ನಂತರ ಹಿಂದಿಯ ಮೊಟ್ಟ ಮೊದಲನೇ ಪತ್ರಿಕೆ ಉದಂತ ಮಾರ್ತಂಡ್ ಅಂತಕ್ಕಂತಹ ಹಿಂದಿ ಪತ್ರಿಕೆ ಪ್ರಕಟಗೊಳ್ತು. ಇದಾದ ನಂತರ ನಮ್ಮ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ 1843ನೇ ಇಸ್ವಿಯಲ್ಲಿ ಮಂಗಳೂರು ಸಮಾಚಾರ ಎನ್ನುವ ಪತ್ರಿಕೆ ಪ್ರಕಟಣೆಗೊಳ್ತು. ಹಾಗಾದರೆ ಕನ್ನಡದ ಮೊಟ್ಟ ಮೊದಲನೇ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಇದು 1843ರಲ್ಲಿ ಪ್ರಕಟಣೆಯಾಯಿತು. ಮೊಟ್ಟ ಮೊದಲನೆಯ ಇಂಗ್ಲಿಷ್ ಪತ್ರಿಕೆ ಬಂಗಾಲ್ ಗಜೆಟ್, ಮೊಟ್ಟ ಮೊದಲನೆಯ ಕನ್ನಡ ಪತ್ರಿಕೆ ಮಂಗಳೂರು समाचार। वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ। वर्तमान प्रेजेंट अट प्रेजेंट ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಂತೀಯ ಭಾಷೆಗಳಲ್ಲಿ ಅವರದೇ ಆಗಿರತಕ್ಕಂತಹ ಮಾತೃಭಾಷೆಯಲ್ಲಿ ಹಲವಾರು ಪೇಪರ್ಗಳಾಗಿ ಹಲವಾರು ಸುದ್ದಿಗಳನ್ನು ತಲುಪಿಸುವಂತಹ ವ್ಯವಸ್ಥೆ ಪ್ರಾಂತೀಯ ಭಾಷೆಯಲ್ಲಿ ಅವರದೇ ಭಾಷೆಯಲ್ಲಿ ನಾನು ಪ್ರಕಟಣೆಗೊಳ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುಕ್ತ ಕರ್ನಾಟಕ, ವಿಜಯ್ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, अमर उजाला, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ। ಈ ರೀತಿಯಾಗಿ ನೀವು ನೋಡಿದ್ರಿ ಕೆಲವು ಇಂಗ್ಲಿಷ್ ಪೇಪರ್ಗಳು, ಕೆಲವು ಕನ್ನಡ ಪೇಪರ್ಗಳನ್ನು ನೀವು ನೋಡಿದ್ರಿ. ಹೀಗೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಾತೃಭಾಷೆಯಲ್ಲಿ ನಾನು ಪ್ರಕಟಣೆ ಆಗ್ತಾ ಇದ್ದೀನಿ. ಕೇವಲ 1-2 ಪತ್ರಿಕೆಯಲ್ಲ, ಹಲವಾರು ಪತ್ರಿಕೆಗಳು ಇತ್ತೀಚೆಗೆ ಪ್ರಕಟಣೆ ಆಗ್ತಾ ಇವೆ. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ। आपने समाचार पत्र के बारे में जान रहे हैं ना बच्चे? मैंने सिर्फ एक ही तरह के पत्रिका नहीं हूँ। दैनिक, दैनिक इसका मतलब क्या है? हर दिन, प्रतिदिन प्रकटन होने वाला पत्रिका, ಡೈಲಿ ಪೇಪರ್ ಅಂದರೆ ದೈನಿಕ ಎಂದರೆ ಪ್ರತಿದಿನವೂ ಸಹ ಪ್ರಕಟಣೆಯಾಗುವಂತಹ ಪತ್ರಿಕೆಗಳು, ಡೈಲಿ ಪೇಪರ್ಸ್. ಮತ್ತೆ साप्ताहिक, साप्ताहिक इसका मतलब क्या है? सप्ताह, एक वार, 7 दिन की ಅವಧಿ, ಒಂದು ವಾರಕ್ಕೆ ಒಮ್ಮೆ ಬರುವಂತಹ ಪತ್ರಿಕೆಗಳು. ಇಲ್ಲಿ ರೆಗ್ಯುಲರ್ ಆಗಿ ಬರುವಂತಹ ಪತ್ರಿಕೆಗಳು ಡೈಲಿ ಪೇಪರ್ಸ್. ಇದರಲ್ಲಿ ಪ್ರಜಾವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, ಡೆಕ್ಕನ್ ಹೆರಾಲ್ಡ್ ಇವುಗಳನ್ನೆಲ್ಲ ನೋಡಿದ್ರಿ ಮಕ್ಕಳೇ. ವಾರಕ್ಕೆ ಒಮ್ಮೆ ಬರುವಂತಹ ಪತ್ರಿಕೆಗಳು ಯಾವುದದು? ಲಂಕೇಶ್ ಪತ್ರಿಕೆ ಇರಬಹುದು, ಹಾಯ್ ಬೆಂಗಳೂರು ಇರಬಹುದು. ಅದೇ ರೀತಿಯಾಗಿ ಮ್ಯಾಗಝಿನ್ಸ್ ಬರುತ್ತೆ ವಾರಕ್ಕೊಮ್ಮೆ, ಸುಧಾ, ಪ್ರಜಾಮತ, ಕರ್ಮವೀರ, ಇಂತಹ ಮ್ಯಾಗಝಿನ್ಗಳನ್ನು ನಾವು ಸಾಪ್ತಾಹಿಕ, ವಾರಕ್ಕೆ ಒಮ್ಮೆ ಬರುವಂತಹ ಪತ್ರಿಕೆಗಳು. ಅದಲ್ಲದೆ पाक्षिक, पाक्षिक इसका मतलब क्या है? 15 दिन के एक बार आने वाला पत्रिका, 15 ದಿನಗಳ ಅವಧಿಗೆ ಬರುವಂತಹ ಒಂದು ಪತ್ರಿಕೆ ಅಥವಾ ಮ್ಯಾಗಝಿನ್. पाक्षिक ಇದರ ಅರ್ಥ ಏನು? एक मास में 2 पक्ष होते हैं, एक मास में 2 पक्ष होते हैं ಅಂದ್ರೆ ಒಂದು ತಿಂಗಳಿನಲ್ಲಿ 2 ಪಕ್ಷಗಳನ್ನು ಕಾಣ್ತೀವಿ ನಾವು. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಇರತಕ್ಕಂತಹ 15 ದಿನಗಳನ್ನು ನಾವು ಶುಕ್ಲ ಪಕ್ಷ ಎಂದು ಕರೆಯುತ್ತೇವೆ. ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಇರುವಂತಹ 15 ದಿನವನ್ನು ಕೃಷ್ಣ ಪಕ್ಷ ಎಂದು ಕರೆಯುತ್ತೇವೆ. ಹೀಗಾಗಿ ಆ 15 ದಿನದ ಅವಧಿಯನ್ನು ನಾವು ಪಾಕ್ಷಿಕ ಎಂದು ಕರೆಯುತ್ತೇವೆ. ಹಾಗಾದರೆ ಪಾಕ್ಷಿಕ ಎಂದರೆ 15 ದಿನಗಳಿಗೆ ಒಮ್ಮೆ ಬರುವಂತಹ ಪತ್ರಿಕೆ. आदि के रूप में आपके हाथ में रहता हूँ. ಇದಲ್ಲದೆ ತಿಂಗಳಿಗೊಂದ್ಸರಿ ಮಾಸಿಕ ಬರುತ್ತೆ, ದ್ವೈಮಾಸಿಕ 2 ತಿಂಗಳಿಗೊಂದ್ಸರಿ ಬರುವಂತಹ ಮ್ಯಾಗಝಿನ್ ಇದೆ,
ತ್ರೈಮಾಸಿಕ 3 ತಿಂಗಳಿಗೆ ಒಮ್ಮೆ ಬರುವಂತಹ ಮ್ಯಾಗಝಿನ್ಸ್ ಇದೆ, ಅರ್ಧವಾರ್ಷಿಕ, ವಾರ್ಷಿಕ, ಹೀಗೆ ಹಲವು ಪ್ರಕಾರದ ನಾವು ಪತ್ರಿಕೆಗಳನ್ನು ಮ್ಯಾಗಝಿನ್ಗಳನ್ನು ನಾವು ನೋಡ್ತೀವಿ। विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजन आदि वर्गों में विभाजित किया जाता है। विषय की दृष्टि से मुझे ಅಂದರೆ ಸಬ್ಜೆಕ್ಟ್ ವೈಸ್ ನನ್ನನ್ನು ಪೇಪರ್ನಲ್ಲಿ ಏನಿರುತ್ತೆ, ಒಂದು ಪೇಪರ್ನಲ್ಲಿ ಕನಿಷ್ಠ 10 ರಿಂದ 14 ಪೇಜಸ್ ಪೇಪರ್ ಇರುತ್ತೆ। ಆ ಪೇಪರ್ನಲ್ಲಿ ಒಂದೊಂದು ವಿಷಯಕ್ಕೂ ಸಹ ಒಂದೊಂದು ಅಂಕಣವನ್ನು ಮೀಸಲಾಗಿಟ್ಟಿರ್ತಾರೆ। ಆಯಾ ಭಾಗದಲ್ಲಿ ಮಾತ್ರ ಆ ಸಬ್ಜೆಕ್ಟನ್ನು ಪ್ರಿಂಟ್ ಹಾಕ್ತಾರೆ। ಅದರಲ್ಲಿ ಏನಿರುತ್ತೆ, ಸಾಮಾಜಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ವಿಷಯ ಇರುತ್ತೆ, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು, ಹಾಗೂ ಸಾಹಿತ್ಯ ಅಂದರೆ ಕವಿಗಳು ಬರೆದಿರುವಂತಹ ಸಾಹಿತ್ಯಗಳಿರಬಹುದು, ಸಾಹಿತ್ಯ ಪ್ರಕಾರಗಳ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಇರುತ್ತೆ। ಅದಲ್ಲದೆ ಆರ್ಥಿಕ್ इसका मतलब क्या है, ಎಕಾನಮಿ ಅಂದರೆ ಆರ್ಥಿಕ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಪೇಪರ್ನಲ್ಲಿ ನಾವು ಸಮಾಚಾರವನ್ನು ಪಡೆಯಬಹುದಾಗಿದೆ। ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿಶ್ಲೇಷಣೆ ಇರುತ್ತೆ। ಮನೋರಂಜನೆಗಾಗಿ ಹಲವಾರು ಸಿನಿಮಾಗಳು ಮತ್ತು ಪಜಲ್ಸು, ಈ ರೀತಿ ಬೇರೆ ಬೇರೆ ಮಕ್ಕಳಿಗಾಗಿ ಕಾರ್ಟೂನ್ಸ್ ಇರುತ್ತೆ, ಪದಬಂಧ ತುಂಬುವಂತಹ ವ್ಯವಸ್ಥೆ ಇರುತ್ತೆ। ಹೀಗೆ ಬೇರೆ ಬೇರೆ ವಿಷಯಗಳು ಆಯಾ ಅಂಕಣದಲ್ಲಿ ಇಲ್ಲಿ ಮುದ್ರಣಗೊಂಡಿರುತ್ತವೆ। आदि वर्गों में विभाजित किया जाता है। मुझ में देश विदेशों में घटने वाली घटनाओं का विवरण रहता है। समाचार पत्र सिर्फ हमारे आसपास के विषय ही नहीं, बल्कि देश विदेश में जो भी घटना घटता है उस घटना को समाचार पत्र हमें उसका विषय को देता है। मुझसे खेलकूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती है। मुझसे ಸಮಾಚಾರ ಪತ್ರದಲ್ಲಿ ಏನೇನಿರುತ್ತೆ, ಮುಖ್ಯವಾಗಿ ಖೇಲ್ಕೂದ್, ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ತಿಳುವಳಿಕೆ ಸಿಗುತ್ತೆ, ಸಿನಿಮಾ, ಯಾವ ಸಿನಿಮಾ ರಿಲೀಸ್ ಆಗಿದೆ, ಯಾರು ಹೀರೋ, ಯಾರು ಹೀರೋಯಿನ್ ಅಂತಕ್ಕಂತಹ ಪರಿಜ್ಞಾನ ಸಿಗುತ್ತೆ। ಜೊತೆಗೆ ಮೌಸಮ್ ಅಂದರೆ ವೆದರ್, ಹವಾಮಾನದ ಕುರಿತು ವಿಷಯಗಳನ್ನು ಕೊಡಲಾಗಿರುತ್ತೆ। ಜೊತೆಗೆ ನೌಕರಿ ಸಂಬಂಧಿ ವಿಜ್ಞಾಪನ್, ನೌಕರಿ ಅಂದರೆ ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ, ಹೇಗೆ ನಾವು ಅಪ್ಲೈ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಪೇಪರ್ನಲ್ಲಿ ನಾವು ಪಡೆಯಬಹುದು। ವಿಜ್ಞಾಪನ್ इसका मतलब क्या है, ಜಾಹೀರಾತು, ಅಡ್ವರ್ಟೈಸ್ಮೆಂಟ್। ಬಾಜಾರ್ ಭಾವ್ ಅಂದರೆ ಮಾರುಕಟ್ಟೆಯ ಬೆಲೆ ಹೇಗಿದೆ, ಯಾವ ವಸ್ತುವಿಗೆ ಏನು ಬೆಲೆ ಇದೆ ಅನ್ನೋದನ್ನು ಸಹ ನಾವು ಪೇಪರ್ನಲ್ಲಿ ಕೇಳಿ ನೋಡಿ ಓದ್ಬಿಟ್ಟು ತಿಳ್ಕೋಬಹುದು। ಕೃಷಿ ವ್ಯಾಪಾರ ಸಂಬಂಧಿ ಸೂಚನಾಯೇ ಮಿಲ್ತಿ ಹೇ, ಇಷ್ಟಲ್ಲದೇ ಕೃಷಿಗೆ ಸಂಬಂಧಪಟ್ಟ ಹಾಗೆ, ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸುದ್ದಿಗಳನ್ನು ಸಹ ನಾವು ಪತ್ರಿಕೆಗಳಲ್ಲಿ ಪಡೆಯಬಹುದಾಗಿದೆ। ಕಾರ್ಟೂನ್, ಪದಬಂದ್, ವಿವಾಹ ಸಂಬಂಧಿ ವಿಜ್ಞಾಪನ್। ಕಾರ್ಟೂನ್ ಅಂದರೆ ನಿಮಗೆ ಗೊತ್ತಿದೆ, ಬೊಂಬೆಗಳ ಬಗ್ಗೆ ಚಿತ್ರಣಗಳನ್ನು ಕೊಟ್ಟಿರ್ತಾರೆ, ಮಕ್ಕಳು ಆ ಬೊಂಬೆಗಳನ್ನು ಜೋಡಿಸಿ ಮತ್ತು ಅವುಗಳಿಗೆ ಬಣ್ಣ ಹಚ್ಚುವಂತಹ ವ್ಯವಸ್ಥೆನೂ ಸಹ ಇರುತ್ತೆ। ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಜ್ಞಾನದ ಅಭಿವೃದ್ಧಿಯಾಗಿ ಏಕಾಗ್ರತೆ ಬರುತ್ತೆ ಮಕ್ಕಳಿಗೆ। ಜೊತೆಗೆ ಪದಬಂಧ, ಪಜಲ್ಸ್, ಈ ಪದಬಂಧವನ್ನು ಮೇಲೆ ಕೆಳಗೆ ಸರಿ ಹೊಂದುವ ಹಾಗೆ ಒಂದೇ ಶಬ್ದವನ್ನು ಬಳಸಿ ತುಂಬಬೇಕಾಗುತ್ತೆ। ಇಲ್ಲೂ ಸಹ ಜ್ಞಾನದ ಒಂದು ಅಭಿವೃದ್ಧಿಯನ್ನು ನಾವು ಕಾಣಬಹುದು। ವಿವಾಹ ಸಂಬಂಧಿ ವಿಜ್ಞಾಪನ್, ವಧುವರರ ವೇದಿಕೆ, ಮ್ಯಾಟ್ರಿಮೋನಿಯಲ್ ಕಾಲಮ್, ಹಾಗಾದರೆ ಮದುವೆ ಆಗದೆ ಇರತಕ್ಕಂತಹ ಗಂಡು ಹೆಣ್ಣಿನ ಬಗ್ಗೆ ವಿವರಣೆಯನ್ನು ಸಹ ನಾವು ಇಲ್ಲಿ ಈ ಜಾಹೀರಾತಿನಲ್ಲಿ, ಅಡ್ವರ್ಟೈಸ್ನಲ್ಲಿ ಪಡೆಯಬಹುದಾಗಿದೆ। ಪರೀಕ್ಷೋಪಯೋಗಿ ಸಾಮಗ್ರಿ, ಈಗ SSLC, PUC ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುವಂತಹ ಸಮಯದಲ್ಲಿ ಪೇಪರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಎಕ್ಸ್ಪೆರಿಮೆಂಟನ್ನು ಕೊಟ್ಟಿರ್ತಾರೆ, ಮ್ಯಾಥ್ಸಲ್ಲಿ ಜಾಮೆಟ್ರಿಕಲ್ ಸಮ್ಸನ್ನೆಲ್ಲ ಬಿಡಿಸಿರ್ತಾರೆ। ಹೀಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಸಹ ನಾವು ಈ ಪೇಪರ್ ಮೂಲಕ ಪಡೆಯಬಹುದಾಗಿದೆ। ಪರೀಕ್ಷಾ ಫಲ್, ಹಾಗಾದರೆ ಪರೀಕ್ಷೆ ನಂತರ, ಫಲ್ ಅಂದರೆ ರಿಸಲ್ಟ್ ಬಂದ ತಕ್ಷಣ ಯಾವ ಶಾಲೆ ಎಷ್ಟು ಪರ್ಸೆಂಟೇಜನ್ನು ತೆಗೆದಿದೆ, ಯಾವ ಮಗು ಯಾವ ರ್ಯಾಂಕಿನಲ್ಲಿ ಬಂದಿರ್ತಾರೆ, ಆ ಮಗು ಹೇಗೆ ಓದಿರಬಹುದು, ಅವರ ಕಲಿಕೆ ಹೇಗಿತ್ತು ಅನ್ನೋದನ್ನು ಸಹ ನಾವು ಸಮಾಚಾರ ಪತ್ರದ ಮೂಲಕ ತಿಳಿಯಬಹುದಾಗಿದೆ। मुझसे जान सकते हैं, आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है।
आजकल समाचार पत्र में बड़े बड़े कवियों की ರಚನಾಯೇ भी ಪ್ರಕಾಶಿತ होने लगी है. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸಮಾಚಾರ ಪತ್ರಗಳಲ್ಲಿ ದೊಡ್ಡ ದೊಡ್ಡ ಮಹಾನ್ ಕವಿಗಳು ರಚನೆ ಮಾಡಿರ್ತಕ್ಕಂತಹ ಕಥೆಗಳು ಅಥವಾ ಕವಿತೆಗಳು ಮತ್ತೆ ಅವರ ಜೀವನದ ವಿವರಣೆಯನ್ನು ಸಹ ನಾವು ಸಮಾಚಾರದ ಪತ್ರದಲ್ಲಿ ಕಾಣಬಹುದಾಗಿದೆ. विशेष अंकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती है. विशेष अंकों में ವಾರಕ್ಕೊಂದ್ಸಾರಿ ಏನು ಬರುತ್ತೆ, ಸಾಪ್ತಾಹಿಕ ಪುರವಣಿ ಅಂತ ಹೇಳಿ ಪೇಪರ್ನಲ್ಲಿ 4 ಪೇಜನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಶೇಷ ಪತ್ರಿಕೆ ಬರುತ್ತೆ. ಆ ಪತ್ರಿಕೆಯಲ್ಲಿ ಏನೇನಿರುತ್ತೆ ನೋಡಿ ಮಕ್ಕಳ, ಜೀವನಿ ಅಂದರೆ ಪ್ರಖ್ಯಾತ ವ್ಯಕ್ತಿಗಳ ಲೈಫ್ ಸ್ಟೋರಿ, ಬಯೋಗ್ರಫಿ, ಜೊತೆಗೆ ಕವಿತಾ ಪೊಯಮ್ಸನ್ನು ನೋಡ್ತೀವಿ. ಏಕಾಂಕಿ ಸಣ್ಣ ಸಣ್ಣ ಕಥೆಗಳಿರಬಹುದು, ಚಿಕ್ಕ ಚಿಕ್ಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಕಥೆಗಳನ್ನು ನೋಡ್ತೀವಿ. ನಾಟಕಗಳು, ಕಥೆಗಳು, ಆಲೋಚನೆ, ವಿಮರ್ಶನೆ ಹಾಗೂ ಚರ್ಚೆಗಳನ್ನು ನಾವು ಪತ್ರಿಕೆಗಳಲ್ಲಿ ಕಾಣ್ತೀವಿ. ಸ್ವಾಸ್ಥ್ಯ, ಆರೋಗ್ಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಸಮಾಚಾರ ಪತ್ರದಲ್ಲಿ ಪಡೆಯಬಹುದಾಗಿದೆ. ಫಿಲ್ಮ್ ಸಂಬಂಧಿ ಸೂಚನಾಯೇ, ಸಿನಿಮಾದ ಬಗ್ಗೆ ಸೂಚನೆಗಳನ್ನು ಸಹ ನಾವು ಸಮಾಚಾರ ಪತ್ರದಲ್ಲಿ ಪಡೆಯಬಹುದಾಗಿದೆ. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾಣಕಾರಿ भी मैं देता हूँ. ರೈತರಿಗಾಗಿ ಏನಿದೆ ವಿಶೇಷವಾಗಿರ್ತಕ್ಕಂತಹ ತಿಳುವಳಿಕೆಯನ್ನು ಸಹ ನಾನು ಕೊಡ್ತಾ ಇದ್ದೀನಿ. ಎಂದರೆ ಈಗ ಕೆಲವೊಂದು ರೈತರು ಉಪಯೋಗಿಸುವಂತಹ ಸಾಮಗ್ರಿಗಳನ್ನು ಸಬ್ಸಿಡಿ ದರದಲ್ಲಿ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇಂಥ ವಿಷಯ ಆಗಿರಬಹುದು. ಹಾಗೆ ರಸಗೊಬ್ಬರಗಳ ಬಳಕೆ ಹೇಗೆ ಮಾಡಬೇಕು, ಯಾವ ರೀತಿ ಪಡಿಬೇಕು, ಬೀಜಗಳನ್ನು ಎಲ್ಲಿ ನಾವು ಪಡೆಯಬಹುದಾಗಿದೆ, ಪ್ರತಿಯೊಂದು ವಿವರಣೆಯನ್ನು ಸಹ ಕೃಷಿಯ ಬಗ್ಗೆ ಪತ್ರಿಕೆಗಳಲ್ಲಿ ರೈತರು ಪಡೆಯಬಹುದಾಗಿದೆ. इन सब के अलावा लोग मेरे कारण वैज्ञानिक आविष्कारों से भी परिचित होते हैं. ಇಷ್ಟಲ್ಲದೇ ಜನ ಇನ್ನೂ ಏನನ್ನ ನನ್ನ ಮೂಲಕ ಪಡೆಯಬಹುದಾಗಿದೆ, ವಿಜ್ಞಾನದ ಆವಿಷ್ಕಾರ ಅಂದರೆ ಏನು, ಖೋಜ್, ಹೊಸ ಹೊಸ ಇನ್ನೋವೇಷನ್ ಅಂದರೆ ವಿಜ್ಞಾನದ ಮೂಲಕ ಹೊಸತನವನ್ನು ಕಂಡುಕೊಂಡಾಗ ಅದರ ಬಗ್ಗೆ ತಿಳುವಳಿಕೆಯನ್ನು ಸಹ ನಾನು ಪೇಪರಿನ ಮೂಲಕ ನಿಮಗೆ ತಲುಪಿಸ್ತೀನಿ. यदि संग्रह की ओर ध्यान दे तो आवश्यक विषयों की खतरने भी अपने पास रख सकते हैं. यदि संग्रह की ओर ಅಂದರೆ ನೀವು ಸಂಗ್ರಹ ಮಾಡ್ಕೋಬೇಕು, ಕಲೆಕ್ಷನ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡಬೇಕು ಅನ್ನೋದಿದ್ರೆ ನಿಮಗೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಏನು ಮಾಡ್ಬೋದು ಮಕ್ಕಳೇ, ಪೇಪರನ್ನು ನಿಮಗೆ ಏನು ಇಂಪಾರ್ಟೆಂಟ್ ವಿಷಯ ಬೇಕಾಗಿರುತ್ತೋ ಅದನ್ನು ಕಟ್ ಮಾಡಿ ನಿಮ್ಮ ಬಳಿ ಇಟ್ಕೋಬಹುದು. आज मैं व्यक्ति के जीवन का एक अभिन्न अंग बन गया हूँ. ಇತ್ತೀಚಿನ ದಿನಗಳಲ್ಲಿ ನಾನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा. ನಾಳೆ ಮಾಡುವ ಕೆಲಸವನ್ನ ಇಂದು ಮಾಡು, ಇಂದು ಮಾಡುವ ಕೆಲಸವನ್ನ ಈಗಲೇ ಮಾಡು ಎನ್ನುವ ಹಾಗೆ ಇಲ್ಲಿಯ ತನಕ ನೀವು ಸಮಾಚಾರ ಪತ್ರಗಳನ್ನು ಓದದೇ ಇದ್ದರೆ ಈಗಿನಿಂದಲೇ ನೀವು ಪತ್ರಿಕೆಗಳನ್ನು ನೀವು ಓದಿ, ಮುಂದೆ ನಿಮಗೆ ನನ್ನಿಂದ ಏನಾದರೂ ಸಹಾಯ ದೊರೆಯುತ್ತೆ ಅಂತ ಹೇಳಿ ಸಮಾಚಾರ ಪತ್ರ ನಿಮಗೆ ಹೇಳ್ತಾ ಇದೆ ಮಕ್ಕಳೇ. एक बार आपका और मेरा रिश्ता बन जाए तो वह जिंदगी भर टूटेगा नहीं. ಒಮ್ಮೆ ನೀವು ಮತ್ತೆ ನಾನು ಸಂಬಂಧವನ್ನು ಬೆಳೆಸಿದ್ದೆ ಆದರೆ ಜೀವನದಲ್ಲಿ ಯಾವತ್ತೂ ಸಹ ಅದು ಮುರಿಯುವುದಿಲ್ಲ. ಇದರ ಅರ್ಥ ಏನು ಮಕ್ಕಳೇ, ನೀವು ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಬರ್ತಾ ಇರುತ್ತೆ ಅಂತ ಹೇಳಿ ಸಮಾಚಾರ ಪತ್ರ ಹೇಳ್ತಾ ಇದೆ. ಚಲಿಯೇ आज से ही यह आदत डाल लीजिए. ಮಕ್ಕಳೇ, ಇವತ್ತಿನಿಂದಲೇ ನೀವು ಸಮಾಚಾರ ಪತ್ರವನ್ನು ಓದುವಂತಹ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿ ಸಮಾಚಾರ ಪತ್ರ ನಿಮಗೆಲ್ಲ ತಿಳುವಳಿಕೆ ನೀಡ್ತಾ ಇದೆ. ಸಮಾಚಾರ ಪತ್ರವನ್ನು ಓದೋದ್ರಿಂದ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಜೊತೆಗೆ ಏಕಾಗ್ರತೆ ಮೂಡುತ್ತೆ ಹಾಗೂ ಮನಸ್ಸಿಗೆ ಸಂತೋಷನೂ ಸಹ ದೊರೆಯುತ್ತೆ. बच्चों, अब हमने पाठ के कुछ शब्दार्थों को देखेंगे. शब्दार्थ: हिस्सा, भाग, पार्ट. मितव्ययी, कम खर्च वाला. आविष्कार, खोज, इन्वेंशन. संदेशवाहक, समाचार पहुंचने वाला ಎಂದರೆ ದೂತರು ಅಂತ ಹೇಳಿ ನಾವು ತಿಳ್ಕೊಳ್ಳಬಹುದು. खतरने, कटिंग्स. रिश्ता, संबंध. यहाँ पर कुछ इंपॉर्टेंट विषयों को मैंने
पत्रिका लिखी हूँ, देख लीजिए। सन 1780 में भारत का सबसे पहला अंग्रेजी पेपर था बंगाल गजट और हिंदी का पहला पेपर था उदंत मार्तंड। कन्नड़ में 1843 में मंगलूर समाचार कन्नड़ का पहला पत्रिका था। उसी तरह दैनिक का मतलब है हर दिन, डेली। साप्ताहिक 7 दिन की अवधि, वीकली। पाक्षिक 15 दिन की अवधि, 15 डेज। बच्चों, इस पाठ को आपने ध्यान से पढ़कर समझ लीजिए। साथ ही इन शब्दार्थों को आपने 2-2 बार लिखना और पाठ में विलोम शब्द आए हुए हैं, उन विलोम शब्दों को ढूंढकर लिखना। धन्यवाद।